ನಿಷೇಧಿತ ಮಾದಕ ವಸ್ತುವಾದ ಗಾಂಜಾವನ್ನ ಮಾರಾಟ ಮಾಡಲು ಯತ್ನಿಸಿದ್ದ ಗಾಂಜಾ ಪೆಡ್ಲರ್ನನ್ನ ಮಲ್ಲೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಲ್ಲೇಶ್ವರದ ರೈಲ್ವೆ ಸೇತುವೆಯ ಮೆಟ್ಟಲಿನ ಮೇಲೆ ಓರ್ವ ವ್ಯಕ್ತಿಯು ನಿಷೇಧಿತ ಮಾದಕ ವಸ್ತು ಗಾಂಜಾವನ್ನ ಮಾರಾಟ ಮಾಡುತ್ತಿರುವ ಬಗ್ಗೆ ಮಾಹಿತಿಯೊಂದು ಮಲ್ಲೇಶ್ವರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಅವರಿಗೆ ಲಭ್ಯವಾಗುತ್ತೆ. ಕೂಡಲೇ ಕಾರ್ಯಪ್ರವೃತ್ತರಾಗಿ ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಗಾಂಜಾ ಮಾರಾಟ ಮಾಡುತ್ತಿದ್ದ ಸ್ಥಳಕ್ಕೆ ಧಾವಿಸಿ ಗಾಂಜಾ ಪೆಡ್ಲರ್ ಅನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುತ್ತಾರೆ. ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಕೆಂಗೇರಿ ಉಪನಗರ ನಿವಾಸಿ 21 ವರ್ಷದ ನದೀಮ್ ಪಾಷಾ ಹೆಚ್ಚಿನ ಹಣ ಗಳಿಸುವ ಉದ್ದೇಶದಿಂದ ಕಡಿಮೆ ಬೆಲೆಗೆ ನಿಷೇಧಿತ ಮಾದಕ ವಸ್ತುವಾದ ಗಾಂಜಾವನ್ನ ಓರ್ವ ಅಪರಿಚಿತನಿಂದ ಖರೀದಿ ಮಾಡಿ ಹೆಚ್ಚಿನ ಹಣಕ್ಕೆ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ಮಾರಾಟ ಮಾಡುತ್ತಿದ್ದುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ನಾರ್ತ್ ಡಿವಿಷನ್ ಅಲ್ಲಿ ಆರ್ಎಂಸಿ ಯಾರ್ಡ್, ಆರ್ಟಿ ನಗರ್, ಜೆಸಿ ನಗರ್ ಮತ್ತು ಮಲ್ಲೇಶ್ವರಂ ಎಲ್ಲ ನಾಲ್ಕು ಸ್ಟೇಷನ್ ಎಲ್ಲ ಸೇರಿ ಆರ್.ಎಂ.ಸಿ ಯಾರ್ಡಲ್ಲಿ ಒಬ್ಬ ಆರೋಪಿ 8 kg ಗಾಂಜಾ, ಆರ್.ಟಿ ನಗರಲ್ಲಿ 5 kg 437 grams ಗಾಂಜಾ 5 ಅಕ್ಯೂಸ್ಡ್, ಜೆ.ಸಿ ನಗರಲ್ಲಿ 21 grams MDMA ಒಬ್ಬ ಅಕ್ಯೂಸ್ಡ್ ಫಾರಿನರ್, ಮಲ್ಲೇಶ್ವರಮಲ್ಲಿ 772 grams ಗಾಂಜಾ ಒಬ್ಬ ಅಕ್ಯೂಸ್ಡ್ ಇಂಡಿಯನ್. ಸೊ ಒಟ್ಟು 10 ಜನ ಅಕ್ಯೂಸ್ಡ್ ಮತ್ತು ವ್ಯಾಲ್ಯೂ 18.75 crores 90,000 ವ್ಯಾಲ್ಯೂ ಆಗ್ತಾಯಿದೆ. ಇದು ತುಂಬ ಒಳ್ಳೆಯ ಕೆಲಸ ಆಗಿ ಗಾಂಜಾ ಮತ್ತು MDMA ಮತ್ತು ಹೈಡ್ರೋ ಗಾಂಜಾ ನಾರ್ತ್ ಡಿವಿಷನ್ದು ಅವ್ರು ತುಂಬ ಶ್ರಮಪಟ್ಟು ಅವರು ಇದು ಮಾಡಿದ್ದಾರೆ. ಅದಕ್ಕೆ ನಾವು ಈ ಟೀಮ್ಗೆ ಒಂದು 50,000 ರಿವಾರ್ಡ್ ನಾವು ಘೋಷಣೆ ಮಾಡ್ತೀವಿ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಉತ್ತರ ವಿಭಾಗದ ಡಿಸಿಪಿ ಬಿಎಸ್ ನೇಮೇಗೌಡ ಅವರ ನಿರ್ದೇಶನದಂತೆ ಮಲ್ಲೇಶ್ವರ ಉಪವಿಭಾಗದ ಪ್ರಭಾರ ಎಸಿಪಿ ಮೇರಿ ಶೈಲಜಾ ಅವರ ಮಾರ್ಗದರ್ಶನದಲ್ಲಿ ಮಲ್ಲೇಶ್ವರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಅವರ ನೇತೃತ್ವದಲ್ಲಿ ಪಿಎಸ್ಐ ಜಯಶ್ರೀ, ಎಎಸ್ಐ ಸಿದ್ದಪ್ಪ ಪೂಜಾರಿ, ಸಿಬ್ಬಂದಿಗಳಾದ ಮಣಿಕಂಠ, ಹನುಮೇಶ್ ಅವರುಗಳ ತಂಡ ಗಾಂಜಾ ಪೆಡ್ಲರ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸಿಮನ್ ಕುಮಾರ್ ಸಿಂಗ್ ಅವರು ಬೆಂಗಳೂರು ನಗರ ಉತ್ತರ ವಿಭಾಗದ ವಿವಿಧ ಪೊಲೀಸ್ ಠಾಣೆಗಳ ಪೊಲೀಸರು ನಿಷೇಧಿತ ಮಾದಕ ವಸ್ತುಗಳ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನ ಕೈಗೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿರುವ ಕಾರ್ಯವನ್ನ ಶ್ಲಾಘಿಸಿ 50,000 ರೂಪಾಯಿ ನಗದು ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ.